ಹಲೋ ನಮಸ್ತೆ. ಇವತ್ತು ಅಬ್ಯಾಕಸ್ನ ಫಸ್ಟ್ ಲೆಸನ್ನ ಶುರು ಮಾಡೋಣ ಬನ್ನಿ. ಇದು ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಇರೋ ಅಬ್ಯಾಕಸ್ ಇನ್ಸ್ಟ್ರೂಮೆಂಟ್. ಸುತ್ತಲೂ ಇರುವ ಫ್ರೇಮ್ಗೆ ಔಟರ್ ಬಾರ್ಡರ್ ಅಂತ ಕರೀತಾರೆ. ಮಧ್ಯದಲ್ಲಿರೋ ಬಾರ್ಗೆ ಮಿಡಲ್ ಬಾರ್ ಅಂತ ಹೇಳ್ತಾರೆ. ಹಾಗೇನೆ ಇದನ್ನ ಆನ್ಸರ್ ಲೈನ್ ಅಂತ ಕೂಡ ಕರೀತಾರೆ. ಇವುಗಳನ್ನ ಬೀಡ್ಸ್ ಅಂತ ಕರೀತಾರೆ. ಆನ್ಸರ್ ಲೈನ್ನ ಕೆಳಗೆ ಬರುವ ಪಾರ್ಟ್ನ ಲೋವರ್ ಪಾರ್ಟ್ ಅಂತ ಹೇಳ್ತಾರೆ. ಮಿಡಲ್ ಬಾರ್ನ ಮೇಲಿನ ಭಾಗಕ್ಕೆ ಅಪ್ಪರ್ ಪಾರ್ಟ್ ಅಂತ ಕರೀತಾರೆ. ಮಿಡಲ್ ಪಾರ್ಟ್ನಲ್ಲಿ 5 ಪಾಯಿಂಟ್ಸ್ಗಳಿರುತ್ತೆ. ಅದರಲ್ಲಿ ಮಧ್ಯದಲ್ಲಿ ಬರೋ ಪಾಯಿಂಟ್ಗೆ ಹೋಮ್ ಪಾಯಿಂಟ್ ಅಂತ ಹೇಳ್ತೀವಿ. ಈ ಮಿಡಲ್ ಬಾರ್ನ ಮೇಲೆ ಇರುವ ಬೀಡ್ಸ್ಗೆ ಅಪ್ಪರ್ ಬೀಡ್ಸ್ ಅಂತ ಕರಿತೀವಿ. ಇಲ್ಲಿ ಒಂದು ಬೀಡ್ನ 5 ಅಂತ ಕೌಂಟ್ ಮಾಡ್ತೀವಿ. ಮಿಡಲ್ ಬಾರ್ ಕೆಳಗಡೆ ಇರುವ ಬೀಡ್ಸ್ಗೆ ಲೋವರ್ ಬೀಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಬೀಡ್ನ ಕೌಂಟ್ ಒಂದೇ ಆಗಿರುತ್ತೆ. ಈ ಕೌಂಟ್ ಮಾಡಿ ನೋಡೋದಾದ್ರೆ 1 2 3 4. ಈಗ ನಮಗೆ 5 ಬೇಕು ಅಂತ ಹೇಳಿದ್ರೆ ಈ 4 ಬೀಡ್ಸ್ನ ಕೆಳಗಡೆ ಇಳಿಸಿ ಈ ಒಂದು ಬೀಡ್ನ ಹೀಗೆ ತಂದ್ರೆ ಅದು ನಂಬರ್ 5ನ ಕೌಂಟ್ ಮಾಡುತ್ತೆ. ಮಿಡಲ್ ಬಾರ್ಗೆ ಯಾವುದೇ ಬೀಡ್ಸ್ ಟಚ್ ಆಗಿಲ್ಲ ಅಂದರೆ ಅದು 0 ವ್ಯಾಲ್ಯೂ ಆಗಿರುತ್ತೆ. ಒಂದು ರೋನಲ್ಲಿ 5 + 4 = 9 ನಂಬರ್ಸ್ನ ಕೌಂಟ್ ಮಾಡ್ಬೋದು. 1 2 3 4 5 ಕೌಂಟಿಂಗಿಗೆ ಆ್ಯಡ್ 5 ಲೆಸ್ 4 ದೆನ್ 6 7 8 9 ಈ ರೀತಿ ಕೌಂಟ್ ಮಾಡಬೇಕಾಗುತ್ತೆ. ಈಗ ಪ್ಲೇಸ್ ವ್ಯಾಲ್ಯೂ ಬಗ್ಗೆ ತಿಳ್ಕೊಳ್ಳೋಣ. ಮಿಡಲ್ ಪಾಯಿಂಟ್ ಅಥವಾ ಹೋಮ್ ಪಾಯಿಂಟ್ನ ನಾವು ಒನ್ಸ್ ಪ್ಲೇಸ್ ಅಂತ ಕರಿತೀವಿ. ಈ ಪಾಯಿಂಟಿಂದ ಲೆಫ್ಟಿಗೆ ಬಂದರೆ 10s ಪ್ಲೇಸ್, 100s ಪ್ಲೇಸ್, 1000s ಪ್ಲೇಸ್, 10,000s ಪ್ಲೇಸ್, lakh ಪ್ಲೇಸ್, 10 lakh ಪ್ಲೇಸ್, crore ಪ್ಲೇಸ್ ಹೀಗೆ ಕೌಂಟ್ ಮಾಡ್ತಾ ಹೋಗ್ತೀವಿ.